ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಪ್ರೊಫೆಸರ್ ಮಮತಾ. ನಾನಿವತ್ತು ಮಾತಾಡಬೇಕು ಅಂತ ಹೊರಟಿರೋ ವಿಚಾರ ಒಂದು ಹಣ್ಣಿನ ಬೆನಿಫಿಟ್ ಹೇಳುವ ಅಂತ ಹೊರಟ್ವಿ ನಾವು. ಹೀಗೆ ಬೆಳಗ್ಗೆ ನೇಚರಲ್ಲಿ ವಾಕ್ ಮಾಡ್ತಾ ಇದ್ವಿ, ನಮ್ಮ ಸಿಸ್ಟ್ರು ನಮ್ಮ ಜೊತೆ ಇದ್ದರು. ಸೊ ಹಾಗೆ ವೆನ್ ವಿ ಸ್ಟಾರ್ಟೆಡ್ ಫೈಂಡಿಂಗ್ ಅಲ್ಲಿ ಇನ್ನೊಂದು ಹಣ್ಣು ಬಿತ್ತು. ಪ್ಯಾಷನ್ ಫ್ರೂಟ್ ಅಥವಾ ಪ್ಯಾಷನ್ ಫ್ರೂಟ್ ಅಂತ ಕರಿತೀವಿ ನಾರ್ಮಲ್ ಲ್ಯಾಂಗ್ವೇಜಲ್ಲಿ. ಅದನ್ನು ಪ್ಯಾಷನ್ ಫ್ರೂಟ್ ಅಥವಾ ಫ್ಯಾಷನ್ ಅಂತ ಕೂಡ ಜನ ತಪ್ಪು ತಿಳಿತಾರೆ ಅದನ್ನು. ಎನಿವೇಸ್, ಇದು ಕಾಯಿ ಫಾರ್ಮಲ್ಲಿ ಇರೋವಾಗ ಹೀಗಿರುತ್ತೆ, ಹಣ್ಣಾದಮೇಲೆ ಈ ಥರ ಆಗುತ್ತೆ. ಸೊ ಯೂಶ್ವಲಿ ಇದಕ್ಕೆ ತುಂಬ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್. ಮೊದಲನೇದಾಗಿ ಹೇಳಬೇಕಂತಂದರೆ ಇಟ್ ಬೂಸ್ಟ್ ಯುವರ್ ಇಮ್ಯುನಿಟಿ ಬಿಕಾಸ್ ಇಟ್ ಕಂಟೈನ್ಸ್ ವೈಟಮಿನ್ ಎ, ವೈಟಮಿನ್ ಸಿ ಹಾಗೂ ಮೆಗ್ನೀಷಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಮಾಡಿಕೊಡುತ್ತೆ. ಮತ್ತೇನು ಮಾಡುತ್ತೆ ಸಿಸ್ಟರ್? ಬ್ಲಡ್ ಕೌಂಟಿಂಗ್, ಹಾರ್ಟಿಗೆ ತುಂಬ ಒಳ್ಳೆಯದು. ಆಮೇಲೆ ಇದು ಕೊರೋನಾ ವಾಟ್ ಇಸ್ ಕಾಲ್ಡ್ ಡೆಂಗು ಫಾರ್ ಪ್ಲೇಟ್ಲೆಟ್ platelet. To increase the platelet, it is very important fruit that you can go for. ಕಾಮನ್ ಆಗಿ ಈ ಹಣ್ಣು ನಶಿಸಿ ಹೋಗ್ತಾ ಇದೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಸುಮ್ಮನೆ ಬಳ್ಳಿ ಹಾಕಿದ್ರು ಬರೋವಂಥ ಹಣ್ಣಿದು. ದಯವಿಟ್ಟು ಎಲ್ಲರೂ ಈ ಹಣ್ಣನ್ನು ಕನ್ಸ್ಯೂಮ್ ಮಾಡಿ. ತುಂಬ ಹುಳಿಯಾಗೇನು ಇರೋದಿಲ್ಲ. ಆಮೇಲೆ ಇದು ಬ್ಲಡ್ ಶುಗರ್ಗೂ ಶುಗರ್ ಪೇಷಂಟ್ಗೂ ಒಳ್ಳೆಯದು. ದಿಸ್ ಇಸ್ ಆ್ಯಕ್ಚುಲಿ ದ ಫ್ರೂಟ್ಸ್. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ನೀವು ಇದನ್ನು ಆರಾಮಾಗೆ ಕನ್ಸ್ಯೂಮ್ ಮಾಡ್ಬೋದು. ಹುಳಿ ಇರೋದಿಲ್ಲ, ತುಂಬ ಹುಳಿ ಇದ್ದರೆ ಬೇಕಿದ್ರೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ ಕುಡಿಬೋದು, ಇಲ್ಲ ಜ್ಯೂಸ್ ಆದರೂ ಮಾಡ್ಬೋದು ಶುಗರ್ ಬೇಡ ಅನ್ನೋರು. ಆ್ಯಂಡ್ ಆ ಕಡೆ ತಿರುಗಿಸಿ ಸಿಸ್ಟರ್, ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ. ಹೌದು, ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ. ಹೀಗೆ ಬಳ್ಳಿನಲ್ಲಿರುತ್ತೆ ಈ ಹಣ್ಣು. ನೀವು ಚಪ್ರ ಹಾಕಿದ್ರೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ದಿಸ್ ಲುಕ್ಸ್ ಲಿಟ್ರಲಿ ಅ ಬ್ಯೂಟಿಫುಲ್ ಫ್ರೂಟ್ಸ್. ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ.